ಎಲ್ಲರಿಗೂ ನಮಸ್ಕಾರ. ಆಟೋ ಹಾಗೂ ಶಾಲಾ ಬಸ್ಗಳ ಚಾಲಕರುಗಳು ಮತ್ತು ಶಾಲಾ ಮಕ್ಕಳ ಪಾಲಕರುಗಳಲ್ಲಿ ಹಾಗೂ ವಿದ್ಯಾಸಂಸ್ಥೆಗಳ ಅವರಿಗೆ ಬೀದರ್ ಜಿಲ್ಲಾ ಪೊಲೀಸರಿಂದ ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಜೂನ್ ಮೊದಲನೇ ವಾರದಿಂದ ತಮಗೆಲ್ಲ ಗೊತ್ತಿರುವಂತೆ ಶಾಲೆಗಳು ಪುನರಾರಂಭ ಆಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಈ ಕೆಳಕಂಡ ಅಂಶಗಳನ್ನು ತಾವೆಲ್ಲರೂ ಕಡ್ಡಾಯವಾಗಿ ಪಾಲಿಸುತ್ತೀರೆಂದು ಭಾವಿಸ್ತಾ ಇದ್ದೇನೆ. ಮೊದಲನೇದಾಗಿ, ಶಾಲೆಗೆ ಕರೆದೊಯ್ಯುವಂಥ ಮಕ್ಕಳನ್ನು ಆಟೋ ಚಾಲಕರು ತಮ್ಮ ಡ್ರೈವರ್ ಸೀಟ್ನ ಪಕ್ಕದಲ್ಲಿ ಏನಂದರೆ ಕೂರಿಸಬಾರ್ದು. ಪಾಲಕರು ಆಟೋ ಚಾಲಕರಿಗೆ ಕಡಿಮೆ ಹಣಕ್ಕಾಗಿ ಚೌಕಾಶಿ ಮಾಡದೆ ತಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಕೂಡ ಏನಂದರೆ ಎಚ್ಚರಿಕೆ ವಹಿಸಬೇಕಾಗ್ತದೆ. ಆಟೋ ಚಾಲಕರು ಮಕ್ಕಳನ್ನು ಹಿಂದಿನ ಸೀಟ್ನಲ್ಲಿ ಮಾತ್ರ ಕೂಡಿಸಬೇಕು ಹಾಗೂ ಆಟೋಗಳಿಗೆ ಏನಂದರೆ ಬಾಗಿಲುಗಳನ್ನು ಹೊಂದಿರಬೇಕಾಗ್ತದೆ. ಇನ್ನು ವಿದ್ಯಾಸಂಸ್ಥೆಯವರು ಈ ಕುರಿತು ಪಾಲಕರಲ್ಲಿ ವಾಟ್ಸ್ಯಾಪ್ ಸಂದೇಶಗಳನ್ನು ನೀಡೋದರ ಮೂಲಕ ಮಾಹಿತಿಯನ್ನು ತಲುಪಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಜೊತೆಗೆ ತಮ್ಮ ಒಂದು ಶಾಲಾ ಬಸ್ಗಳಲ್ಲಿ ಕಡ್ಡಾಯವಾಗಿ CCTV ಕ್ಯಾಮ್ರಾಗಳನ್ನು ಅಳವಡಿಸಲೇಬೇಕಾಗ್ತದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ತಾವು ಅಂಡರ್ಟೇಕಿಂಗನ್ನು RTO ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕಾಗ್ತದೆ. ಆಟೋ ಮತ್ತು ಶಾಲಾ ವಾಹನಗಳು ಫಿಟ್ನೆಸ್ ಸರ್ಟಿಫಿಕೇಟು ಮತ್ತು ಇನ್ಶೂರೆನ್ಸು ಇವುಗಳನ್ನು ಹೊಂದಿರುವಂಥದ್ದು ಕಡ್ಡಾಯವಾಗಿರ್ತದೆ. ಪಾಲಕರುಗಳು ಕಡ್ಡಾಯವಾಗಿ ತಮ್ಮ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ದ್ವಿಚಕ್ರ ವಾಹನಗಳಾಗಲಿ ಅಥವಾ 4 ಚಕ್ರದ ವಾಹನಗಳಾಗಲಿ ಚಲಾವಣೆ ಮಾಡಲಿಕ್ಕೆ ಬಿಡಬಾರ್ದು. ಮತ್ತು ಶಾಲಾ ಕಾಲೇಜುಗಳು ಪ್ರಾರಂಭಗೊಳ್ಳುತ್ತಿರುವುದರಿಂದ ಈ ವಿಷಯ ಕುರಿತು RTO ಅಧಿಕಾರಿಗಳೊಂದಿಗೆ ಶಾಲಾ ಕಾಲೇಜುಗಳ ಬಳಿ ಜೂನ್ 1ರಿಂದ ಈ ಬಗ್ಗೆ ವಿಶೇಷ ಕಾರ್ಯಾಚರಣೆ ನಡೆಸುತ್ತಿದ್ದು, ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವುದರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸಂಚಾರಿ ನಿಯಮಗಳನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಿ ಮತ್ತು ಸುರಕ್ಷಿತವಾಗಿರಿ. ಬೀದರ್ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರ ಮಾಹಿತಿಗಾಗಿ